ಹಾಯ್ ಎಲ್ರು ನಮಸ್ಕಾರ, ಹೇಗಿದ್ರೆ ಎಲ್ರು? ನಾನಂತೂ ಸಖತ್ತಾಗಿದ್ದೀನಿ. ಇದೇ ಫಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ರೋಹಿತ್. ತಾಳ್ಮೆ ನಂಬಿಕೆ ಕಳ್ಕೊಂಡಿದ್ದೀರಾ? ನಾನು ಇದೀನಿ ಬಿಡಿ, ಯಾಕೆ ಯೋಚನೆ ಮಾಡ್ತೀರಾ? ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಸಮಾಚಾರ ಏನಂತ ನೋಡೋಣ. ನಾವು ಜೀವನದಲ್ಲಿ ಏನಾದರೂ ಆಸೆ ಪಟ್ಟಿರ್ತೀವಿ, ಇನ್ನೇನೋ ಕನ್ಸ್ಕೊಂಡಿರ್ತೀವಿ, ಆದ್ರೆ ನಾವು ಅನ್ಕೊಂಡಂಗೆ ಆಗುವುದಿಲ್ಲ. ಕೆಲವೊಮ್ಮೆ ತುಂಬ ಕಷ್ಟಪಡಬೇಕಾಗುತ್ತೆ, ಅವಮಾನ ಎದುರಿಸ್ಬೇಕಾಗುತ್ತೆ. ಏನೇ ಆದರೂ ಸರಿ, ತಾಳ್ಮೆ ಕಳ್ಕೋಬಾರ್ದು ಎಂದು ಇಷ್ಟು ವರ್ಷ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಬರೀ ತಾಳ್ಮೆ ಅಷ್ಟೇ ಅಲ್ಲ, ನಮ್ಮಲ್ಲಿರೋ ನಂಬಿಕೆ ಕೂಡ ಕಳ್ಕೋಬಾರ್ದು. ನಮ್ಮ ಸುತ್ತಮುತ್ತ ಎಲ್ಲ ಥರ ಜನ ಇರ್ತಾರೆ. ಕೆಲವರು ಹೊಗಳ್ತಾರೆ, ಇನ್ನು ಕೆಲವರು ನಮಗೆ ಗೊತ್ತಾಗದಂಗೆ ಕಾಲೆಳಿತಾರೆ. ನಾನು ನೋಡಿದಾಗೆ ತುಂಬ ಜನ ಈ ಟೈಮಲ್ಲಿ ಅವ್ರ ಮೇಲೆ ನಂಬಿಕೆ ತಾಳ್ಮೆನ ಕಳ್ಕೊಂಡಿರ್ತಾರೆ. ಯಾರೋ ಕಾಲು ಎಳೆದಾಗ ಮನಸ್ಸು ಕೆಡಿಸ್ಕೊಂಡಿರ್ತಾರೆ. ಕೆಲವರು ಕಾಲು ಎಳೆಯೋರ ಜೊತೆ ಜಗಳ ಆಡ್ತಾರೆ, ಇನ್ನು ಕೆಲವರು ಒಳಗಿನೊಳಗೆ ಬರ್ತಿರ್ತಾರೆ. ಇದು ಇನ್ನಷ್ಟು ಸಮಯಗಳಿಗೆ ದಾರಿ ಮಾಡಿಕೊಡುತ್ತದೆ. ಹೀಗಾಗಿ ನಮ್ಮ ಕಷ್ಟ ಸಮಯದಲ್ಲಿ ಮೊದಲು ನಾವು ಹೇಗಿರಬೇಕು, ಏನು ಮಾಡಬೇಕೆಂಬುದು ಕ್ಲಾರಿಟಿ ನಮಗಿರಬೇಕು. ತಾಳ್ಮೆ ಕಳ್ಕೊಂಡು ಪರಿಸ್ಥಿತಿಯನ್ನು ಇನ್ನಷ್ಟು ಹಾಳು ಮಾಡೋಕ್ಕಿಂತ ಮೊದಲು ತಾಳ್ಮೆಯಿಂದ ಕುಳಿತು ನಾವು ಆ ಸಮಸ್ಯೆಯಿಂದ ಹೇಗೆ ಆಚೆ ಬರಬೇಕೆಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಷ್ಟಕ್ಕೂ ನಮ್ಮ ಯೋಗ್ಯತೆಯನ್ನು ಬೇರೆಯವರಿಗೆ ಸಾಬೀತು ಮಾಡುವ ಅವಶ್ಯಕತೆ ಇಲ್ಲ, ನಮಗೆ ನಾವೇ ಸಾಬೀತು ಮಾಡ್ಕೋಬೇಕು. ಎಷ್ಟೇ ಕಷ್ಟ ಆದರೂ ಇದು ನನ್ನಿಂದ ಸಾಧ್ಯ ಅಂತ ಹೇಳಬೇಕು. ಅದನ್ನು ಬಿಟ್ಟು ನೀವು ನಿಮ್ಮ ಮೇಲೆ ನಂಬಿಕೆನ ಕಳ್ಕೊಕ್ ಹೋಗ್ಬೇಡಿ. ನೀವು ನಿಮ್ಮ ಮೇಲೆ ನಂಬಿಕೆ ಕಳ್ಕೊಂಡ್ರೆ ನೀವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಕಷ್ಟ ಆದರೂ ಸರಿ, ಏನೇ ಆದರೂ ಸರಿ, ತಾಳ್ಮೆಯಿಂದ ಕೂತು ಯೋಚನೆ ಮಾಡಿ, ತಾಳ್ಮೆಯಿಂದ ಕೂತು ಯೋಚನೆನ ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.